ವಡಕ್ಕನ್ ರೀಸೆಂಟ್ ಆಗಿ ಅಮೆಜಾನ್ ಪ್ರೈಮ್ ಅಲ್ಲಿ ಸ್ಟ್ರೀಮಿಂಗ್ ಆದ ಈ ಕನ್ನಡ ಡಬ್ಬಡ್ ಮಲಯಾಳಂ ಸಿನಿಮಾನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಗ್ಲಿಲ್ಲ ಅಂತ ಹೇಳ್ತೀನಿ. ಯೂಶಲಿ ಮಲಯಾಳಂ ಸಿನಿಮಾಗಳು ಸ್ಲೋ ಇರ್ತವೆ, ಆದ್ರೆ ಈ ಸಿನಿಮಾ ಡೆಡ್ ಸ್ಲೋ ಇರುತ್ತೆ. ಇದು ಹೆಸರಿಗೆ ಮಾತ್ರನೇ ಹಾರರ್ ಮೂವಿ, ಆದ್ರೆ ಮೂವಿ ನಿಮ್ಮನ್ನ ಎಲ್ಲೂ ಭಯ ಪಡಿಸಲ್ಲ. ನಮ್ಮ ಕನ್ನಡದ ನಟ ಕಿಶೋರ್ ಅವರು ಈ ಮೂವಿಯಲ್ಲಿ ಆಕ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ಕನ್ನಡದಲ್ಲೂ ಕೂಡ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮೂವಿನ ಥಿಯೇಟರ್ ಅಲ್ಲಿ ಕನ್ನಡದಲ್ಲಿ ರಿಲೀಸ್ ಮಾಡ್ಲಿಲ್ಲ. ಈಗ ಕನ್ನಡದಲ್ಲಿ ಡಬ್ ಮಾಡಿ ಅದನ್ನ ಪ್ರೈಮ್ ವಿಡಿಯೋದಲ್ಲಿ ಬಿಟ್ಟಿದ್ದಾರೆ. ಕಿಶೋರ್ ಅವರು ಆಗಾಗ ಸೆಲೆಕ್ಟೆಡ್ ಸಿನಿಮಾಗಳಲ್ಲಿ ಮೇನ್ ಲೀಡ್ ಅಲ್ಲಿ ನಟಿಸ್ತಿರ್ತಾರೆ. ರೀಸೆಂಟ್ ಆಗಿ ಕಲಿಯುಗಂ 2064 ಅನ್ನೋ ಸಿನಿಮಾದಲ್ಲೂ ಕೂಡ ನಟಿಸಿದ್ರು. ಒಳ್ಳೆ ಸಿನಿಮಾ ಅದು. ಆ ಸಿನಿಮಾದ ರಿವ್ಯೂ ಕೂಡ ನಮ್ಮ ಚಾನೆಲ್ ಅಲ್ಲಿ ಇದೆ, ಒಂದ್ಸಲ ನೋಡ್ಕೊಂಡು ಬನ್ನಿ. ಈ ಸಿನಿಮಾದಲ್ಲೂ ಕೂಡ ಕಿಶೋರ್ ಅವ್ರಿಗೆ ಆಕ್ಟ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸ್ಕೋಪ್ ಇದೆ. ಅದನ್ನ ಅವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಕೂಡ. ಇನ್ನು ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಬ್ರಹ್ಮಗಿರಿ ಅನ್ನೋ ದಟ್ಟ ಕಾಡಿನ ಮಧ್ಯೆ ಒಂದು ಐಲ್ಯಾಂಡ್ ಇರುತ್ತೆ. ಆ ಐಲ್ಯಾಂಡ್ ಅಲ್ಲಿ ಒಂದು ಹಾಂಟೆಡ್ ಹೌಸ್. ಅಲ್ಲಿಗೆ ರಿಯಾಲಿಟಿ ಶೋ ಮಾಡೋದಕ್ಕೆ 6 ಜನ ಕಂಟೆಸ್ಟೆಂಟ್ಸ್ ಬರ್ತಾರೆ. ಆ ಕಂಟೆಸ್ಟೆಂಟ್ಸ್ ನ ಒಂದು ಕಾಣದಿರುವ ಶಕ್ತಿ ಒಬ್ಬರಾದ್ಮೇಲೆ ಒಬ್ಬರನ್ನ ಸಾಯಿಸ್ತಾ ಹೋಗುತ್ತೆ. ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಆದ ರಾಮನ್ ಅವ್ರನ್ನ ಕರೆಸ್ತಾರೆ. ಇದೇ ಈ ಮೂವಿಯ ಒನ್ ಲೈನ್ ಸ್ಟೋರಿ. ಈ ಕಥೆಯಲ್ಲಿ ಗೋಸ್ಟ್ ನ ಬೇಟೆ ಆಡಕ್ ಬಂದರೆ ಬೇಟೆ ಆಗ್ಬಿಡ್ತಾರೆ. ಕಿಶೋರ್ ಅವ್ರನ್ನ ಈ ಸಿನಿಮಾದಲ್ಲಿ ಫೇಮಸ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ತರ ತೋರಿಸ್ತಾರೆ. ಆದ್ರೆ ಹಾಂಟೆಡ್ ಹೌಸ್ ಅಲ್ಲಿ ನಡೆಯುವಂತ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಗೆ ಇವ್ರ ಕಡೆಯಿಂದ ಯಾವುದೇ ರೀತಿಯ ಫೈಟ್ ಬ್ಯಾಕ್ ಇರೋದಿಲ್ಲ. ಇಲ್ಲಿ ಬರುವಂತ ಫ್ಲಾಶ್ ಬ್ಯಾಕ್ ಸ್ಟೋರಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದ್ದು ನಮ್ಮ ಕಾಂತಾರ ಸಿನಿಮಾನ ಸ್ವಲ್ಪ ಮಟ್ಟಿಗೆ ನೆನಪು ಮಾಡುತ್ತೆ. ಸಿನಿಮಾದಲ್ಲಿ ನನಗೆ ಇಷ್ಟ ಆದ ಅಂಶಗಳೇನಂದ್ರೆ ಕನ್ನಡ ಡಬ್ಬಿಂಗ್. ಸ್ವತಃ ಕಿಶೋರ್ ಅವರೇ ಈ ಸಿನಿಮಾಗೆ ಡಬ್ ಮಾಡಿದ್ದಾರೆ. ಹಾಗೂ ಸಿನಿಮಾಟೋಗ್ರಫಿ, ಕ್ಯಾಮರಾ ವರ್ಕ್ ತುಂಬಾನೇ ಚೆನ್ನಾಗಿದೆ. ಸಿನಿಮಾದಲ್ಲಿ ಕೇರಳದಲ್ಲಿನ ಬ್ಯೂಟಿಫುಲ್ ಪ್ಲೇಸಸ್ ನ ತುಂಬಾ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ರಾತ್ರಿ ನಡೆಯುವಂತ ಸನ್ನಿವೇಶಗಳನ್ನು ಕೂಡ ಇಲ್ಲಿ ಸಿನಿಮಾಟೋಗ್ರಾಫರ್ ಕತ್ತಲು ಬೆಳಕಿನ ಆಟವನ್ನ ತುಂಬಾ ಚೆನ್ನಾಗಿ ಆಡಿದ್ದಾರೆ. ನಿರ್ದೇಶಕರು ತಗೊಂಡಿರುವಂತ ಕಾನ್ಸೆಪ್ಟ್ ಚೆನ್ನಾಗಿದ್ರು ಕೂಡ ಅದನ್ನ ಎಫೆಕ್ಟಿವ್ ಆಗಿ ಪ್ರೆಸೆಂಟ್ ಮಾಡೋದ್ರಲ್ಲಿ ಎಡವಿದ್ದಾರೆ. ಒಟ್ಟಾರೆ ಈ ಸಿನಿಮಾನ ಕೇವಲ ಕನ್ನಡದಲ್ಲಿ ಅವೈಲೇಬಲ್ ಇದೆ ಅನ್ನೋ ಮಾತ್ರಕ್ಕೆ, ಹಾಗೂ ನಮ್ಮ ಕಿಶೋರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಅದು ಕೂಡ ನೀವು ಫ್ರೀ ಇದ್ರೆ. ಮೂವಿಲಿ ಸಣ್ಣ ಪುಟ್ಟ ಅಡಲ್ಟ್ ಕಂಟೆಂಟ್ ಇದ್ದು ಸಾಧ್ಯವಾದಷ್ಟು ಫ್ಯಾಮಿಲಿ ಜೊತೆ ನೋಡೋದನ್ನ ಅವಾಯ್ಡ್ ಮಾಡಿ. ಸೊ ಇದಾಗಿರುತ್ತೆ ವಡಕ್ಕನ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.